ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಹೋಟೆಲ್ ಸ್ಟೈಲಲ್ಲಿ ಚೌಚೌಬಾತ್ನ ಮಾಡ್ತಾಯಿದ್ದೀನಿ. ಚೌಚೌಬಾತ್ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಉಪ್ಪಿಟ್ಟು ಕೇಸರಿ ಬಾತು. ಸೊ ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಮಾಮೂಲಿ ಲೈನಿಂಗ್ ಬ್ಲೌಸ್ಗೆ ಕ್ಯಾನ್ವಾಸ್ನ ಹಾಕಿದ್ದೆ, ಸೊ ಬ್ಯಾಕ್ ಡೀಪ್ಗೆ. ಸೊ ಅದನ್ನೆಲ್ಲ ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಅನಾನಸ್ ಇತ್ತು, ಸೊ ಅದ್ರದ್ದು ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡೆ. ಹಾಗೆಯೇ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಸೊ ಮೊದಲಿಗೆ ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ಉಪ್ಪಿಟ್ಟು ರೆಡಿ ಮಾಡಿಕೊಂಡು ಕೇಸರಿ ಬಾತನ್ನ ಆಮೇಲೆ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಕಟ್ ಮಾಡಿ ಹಾಕೋದಲ್ವ, ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಸ್ವಲ್ಪ ಬೀನ್ಸು, ಒಂದು ಕ್ಯಾರೆಟು, ಒಂದು ಆಲೂಗೆಡ್ಡೆ ಇಷ್ಟನ್ನು ಕಟ್ ಮಾಡಿಬಿಟ್ಟು ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಡ್ತೀನಿ. ತರಕಾರಿನ ನೀಟಾಗಿ ಬೆಂದ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಹಾಗೆಯೇ ಹಸಿ ಬಟಾಣಿ ಇತ್ತು, ಬಟಾಣಿ ತಂದಿದ್ರು, ಬಟಾಣಿಕಾಯಿನ ಬಿಡಿಸಿಟ್ಟಿದ್ದೀನಿ. ಸೊ ಹಸಿ ಬಟಾಣಿ ಇದ್ದಾವೆ, ಅದನ್ನೆಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಟೇಸ್ಟ್. ಹಸಿ ಬಟಾಣಿಲಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ನೆನೆಸಿ ಹಾಕೋದಕ್ಕಿಂತ. ಸೊ ಹಾಗಾಗಿನೇ ಉಪ್ಪಿಟ್ಟು ಕೇಸರಿ ಬಾತು ಮಾಡೋಣ ಅಂದ್ಕೊಂಡಿದ್ದು. ಹಾಗೆಯೇ ಅನಾನಸ್ ಇತ್ತು, ಸೊ ಅನಾನಸ್ ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟೆಲ್ಲ ಹೋಟೆಲ್ಗಳಿಗೆ ಹೋದರೆ ಚೌಚೌಬಾತ್ ಅನ್ನೋರು ಏನಿರ್ಬೋದು ಚೌಚೌಬಾತ್ ಅಂತಂದ್ಬಿಟ್ಟು ಅರ್ಥನೇ ಆಗ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯಿತು ಉಪ್ಪಿಟ್ಟು ಸ್ವಲ್ಪ ಕೇಸರಿ ಬಾತ್ ಸ್ವಲ್ಪ ಹಾಕ್ಕೊಡ್ತಾರೆ ಅಂತಂದ್ಬಿಟ್ಟು. ಸೊ ತರಕಾರಿನೆಲ್ಲ ಕಟ್ ಮಾಡಿ ಕುಕ್ಕರ್ಗೆ ಬೇಯೋದಕ್ಕಿಟ್ಟು ರವೆನ ಹುರ್ಕೋತಾ ಇದ್ದೀನಿ. ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಎರಡಕ್ಕೂ ಒಂದೇ ಸಲ ರವೆನ ಹುರ್ಕೋತಾ ಇದ್ದೀನಿ. 2 ಪಾವ್ನಷ್ಟು ರವೆನ ತೊಗೊಂಡಿದ್ದೀನಿ. 1 ಪಾವು ಕೇಸರಿ ಬಾತಿಗಾಗುತ್ತೆ ಮತ್ತು ಇನ್ನೊಂದು ಪಾವು ಉಪ್ಪಿಟ್ಟಿಗಾಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಬೆಂಗಳೂರು ರವೆನ ತೊಗೊಂಡಿದ್ದೀನಿ. ಕೇಸರಿ ಬಾತ್ ಮಾಡೋದಕ್ಕೆಲ್ಲ ಬೆಂಗಳೂರು ರವೆನೇ ಚೆನ್ನಾಗಿರುತ್ತಲ್ವ. ಹಾಗಾಗಿ ಮೊದಲಿಗೆ ಒಂದು ಬಾಣಲಿಗೆ 1 ಪ್ಯಾಕೆಟ್ ಅಷ್ಟು GRB ತುಪ್ಪನ ಹಾಕ್ಕೊಂಡೆ. ಡ್ರೈ ಫ್ರೂಟ್ಸು ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. 1-2 ನಿಮಿಷ ಫ್ರೈ ಆದಮೇಲೆ ಮತ್ತೆ ಅದೇ ಬಾಣಲಿಗೆ ಎಷ್ಟು ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ, ಅದು ನೀರು ಕಾಯೋ ಅಷ್ಟರೊಳಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆಗೆ 1-2 ಸ್ಪೂನಷ್ಟು ಕಡಲೆಬೇಳೆ, ಅದು ಸ್ವಲ್ಪ ಫ್ರೈ ಆದಮೇಲೆ 1-2 ಸ್ಪೂನಷ್ಟು ಉದ್ದಿನಬೇಳೆ, ಆನಂತರ ಅವೆರಡೂ ಸ್ವಲ್ಪ 1-2 ನಿಮಿಷ ಫ್ರೈ ಆದಮೇಲೆ ಜೀರಿಗೆ, ಸಾಸಿವೆ, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಉಪ್ಪಿಟ್ಟು ಅಂದರೆ ವಾರಕ್ಕೆ 1 ಸಲನಾರು ಇದ್ದೇ ಇರುತ್ತೆ. ಸೊ ಹಾಗಾಗಿ ಬ್ಯಾಚುಲರ್ ಫ್ರೆಂಡ್ಲಿ ಮತ್ತು ಲೇಡೀಸ್ಗೂ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಈ ಉಪ್ಪಿಟ್ಟು ಕೇಸರಿ ಬಾತು. ಸೊ ಈರುಳ್ಳಿ ಎಲ್ಲ ಫ್ರೈ ಆಗೋದ್ರೊಳಗೆ ಕೇಸರಿ ಬಾತಿಗೆ ಇಟ್ಟಿದ್ದು ನೀರು ಕಾಯ್ದಿತ್ತು. ಸೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಅನಾನಸ್ನ ಹಾಕಿ ಬೇಯಿಸ್ಕೋತಾ ಇದ್ದೀನಿ. ಸೊ ಅದನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡ್ಮೇಲೆ ಅನಾನಸ್ಸು ಸ್ವಲ್ಪ ಬೆಂದಂಗೆ ಅನ್ನಿಸ್ತು. ತುಂಬಾ ಸ್ಮ್ಯಾಶ್ ಆಗುವಷ್ಟು ಬೇಯಿಸಬಾರ್ದು, ಒಂದು ಮೀಡಿಯಮಲ್ಲಿ ಬೇಯಿಸ್ಬಿಟ್ಟು ಆನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿ, ಸೊ ಸಕ್ಕರೆನ ಸ್ವಲ್ಪ ಕರಗೋದಕ್ಕೆ ಬಿಟ್ಟು ಅಷ್ಟರಲ್ಲಿ ಈರುಳ್ಳಿನೂ ಒಗ್ಗರಣೆ ಆಗಿತ್ತು. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಅಂತೂ ತುಂಬಾ ಬೇಗ 9 ಗಂಟೆ ಅಷ್ಟರೊಳಗೆ ತಿಂಡಿ ಆಗಿಬಿಡಬೇಕು. ಸೊ ಹಾಗಾಗಿ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬಹುದು. ಸೊ ಎರಡನ್ನೂ ಮಾಡ್ಕೊಂಡಿದ್ರೆ 2 ಥರದ ತಿಂಡಿ ಮಾಡುವಾಗ ಎರಡನ್ನೂ ಒಂದೇ ಸಲ ಮಾಡಿಕೊಂಡ್ರೆ ಮಾತ್ರ ಬೇಗನೆ ಆಗೋದು. ಸೊ ಒಂದಾದಮೇಲೆ ಒಂದು ಮಾಡ್ಕೋತೀವಿ ಅಂತಂದರೆ ಅದೆಲ್ಲ ಆಗೋದು ಕೆಲಸನೇ, ಟೈಮ್ ಆಗೇ ಹೋಗುತ್ತೆ. ಸೊ ಅಷ್ಟರೊಳಗೆ ಟೊಮೊಟೊನೂ ಫ್ರೈ ಆಗಿತ್ತು. ಬೇಯಿಸಿರೋಂಥ ತರಕಾರಿನೆಲ್ಲ ಹಾಕ್ಬಿಟ್ಟು ಹಾಗೆಯೇ ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತಂತ ನೋಡಿಕೊಂಡು ಹಾಗೆಯೇ ತುರಿದಿಟ್ಟಿರುವಂಥ ಕಾಯಿನೂ ಹಾಕಿ, ಇದಕ್ಕೂ ಅಷ್ಟೇ ಸ್ವಲ್ಪ ಕೇಸರಿನ ಹಾಕ್ಕೊಂಡು ಆ ನೀರೆಲ್ಲ ಕುದೀತಾ ಇತ್ತು. ಹಾಗಾಗಿ ಹುರಿದಿರೋ ಅಂಥ ರವೆನ ಹಾಕಿ ನೀಟಾಗಿ ಗಂಟಾಗೋದ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ರವೆ ಆದರೆ ಅಷ್ಟು ಈಸಿಯಾಗಿ ಗಂಟಾಗಲ್ಲ, ಬಟ್ ಬೆಂಗಳೂರು ರವೆ ಅಲ್ವಾ ಗಂಟಾಗುತ್ತೆ. ಸೊ ನಿಧಾನಕ್ಕೆ ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟರಲ್ಲಿ ಇದ್ರದ್ದು ನೀರೆಲ್ಲ ಕಾಯ್ದಿತ್ತು. ಅದು ಇದಕ್ಕೂ ರವೆನ ಹಾಕ್ಕೋತಾ ಇದ್ದೀನಿ. ಸೊ ಹೇಳ್ದಂಗೆ ಬೆಂಗಳೂರು ರವೆ ಅಲ್ವಾ, ಸೊ ಬೇಗನೆ ಗಟ್ಟಿಗಾಗ್ಬಿಡುತ್ತೆ, ಹಾಗೆಯೇ ಗಂಟಾಗುತ್ತೆ. ನಿಧಾನಕ್ಕೆ ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬನ್ಸಿ ರವೆನಲ್ಲಿ ಬೇಗ ಗಂಟಾಗಲ್ಲ, ದಪ್ಪೆ ರವೆ ಅಲ್ವಾ, ಸೊ ಬೇಯೋದೇ ಲೇಟ್ ಆಗುತ್ತೆ. ಬಟ್ ಈ ರವೆನಲ್ಲಿ ಸಣ್ಣ ರವೆ ಬೇಗನೆ
ಬೆಂದ್ಕೊಂಡ್ಬಿಡುತ್ತೆ, ಹಾಗಾಗಿ ಬೇಗನೆ ಗಟ್ಟಿಗೆ ಆಗಿಬಿಡುತ್ತೆ. ಸೊ ಎರಡನ್ನೂ ಕೈ ಆಡಿಸ್ತಾನೇ ಇದ್ದೀನಿ. ಸೊ ಕೇಸರಿಬಾತ್ ಸ್ವಲ್ಪ ಎಲ್ಲ ಗಟ್ಟಿಗೆ ಆದಮೇಲೆ ಫ್ರೈ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಒಂದೊಂದನ್ನೇ ಮಾಡ್ತಾಯಿದ್ರೆ ಏನು ಅನಿಸಲ್ಲ, ನೀಟಾಗಿಬಿಡುತ್ತೆ. ಬಟ್ ಎರಡೆರಡನ್ನೂ ಮಾಡ್ತಿದ್ನಲ್ವ, ಕೇಸರಿ ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಸೊ ಹಾಗಾಗಿ ಕೇಸರಿಬಾತ್ ಕಲರ್ ಸ್ವಲ್ಪ ಡಾರ್ಕೇ ಆಗೋಯಿತು. ಒಂದೊಂದನ್ನೇ ಮಾಡ್ಕೊಳ್ಳೋಣ ಅಂದರೆ ಟೈಮ್ ಆಗೋಗುತ್ತೆ. ಬಟ್ ಎರಡೂ ಒಂದೇ ಸಲ ಮಾಡ್ಕೊಳ್ಳೋಣ ಅಂತಂದರೆ ಏನಾದರೂ ಒಂದು ಎಡವಟ್ಟು ಆಗಿರುತ್ತೆ. ಸೊ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಎರಡನ್ನೂ ಮುಚ್ಚಿಬಿಟ್ಟಿದ್ದೆ. ಸೂಪರಾಗಿರುವಂಥ ಕೇಸರಿಬಾತು ಮತ್ತು ಉಪ್ಪಿಟ್ಟು, ಅನಾನಸ್ ಕೇಸರಿಬಾತು ಹಾಗೆಯೇ ತರಕಾರಿ ಉಪ್ಪಿಟ್ಟು ರೆಡಿ ಆಯಿತು. ಸೊ ಟಿಫನೆಲ್ಲ ಮುಗಿಸ್ಕೊಂಡು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ತೆಕ್ಕೋತಾ ಇದ್ದೀನಿ. ಸ್ಯಾರಿ ಅಂತೂ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ ಹೇಳ್ಬಾರ್ದು. ಸಖತ್ತು ಜಾರಾಡೋದು ಸೀರೆ ಅಂತೂ. ಸೊ ಅದು ಬ್ಲೌಸ್ ಕಟ್ ಮಾಡ್ಕೊಳ್ಳೋದೇ ಒಂದು ಕಷ್ಟ ಆಗೋಯಿತು. ಯಾಕೆಂದರೆ ರಬ್ಬರ್ ಸಿಲ್ಕ್ ಥರನೂ ಅಲ್ಲ, ಏನೋ ಒಂಥರ ಬಟ್ಟೆ ಇದು ಸ್ಯಾರಿದು, ಅಷ್ಟೊಂದು ಜಾರಾಡೋದು. ಸೊ ಹಾಗಾಗಿ ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಮಾರ್ಕ್ ಮಾಡಿಕೊಂಡು ಅದನ್ನು ಮಡಿಸ್ಕೊಂಡು ಒಂದೇ ಸಲ ಕಟ್ ಮಾಡಿಕೊಂಡೆ. ಇಲ್ಲಾಂದರೆ ಸ್ಟ್ರೈಟ್ ಕಟ್ ಮಾಡ್ತೀನಿ ಅಂದರೆ ಆಗ್ತಾನೇ ಇರಲಿಲ್ಲ. ನಿಜವಾಗ್ಲೂ ಒಂಥರ ಡಬಲ್ ಶೇಡ್ ಇದೆ, ಸಕ್ಕ ಶೈನಿಂಗು, ಮತ್ತು ಬಟ್ಟೆನೂ ಅಷ್ಟೇ ಮಾಮೂಲಿ ಸೀರೆ ಬಟ್ಟೆಗಳು ಬರ್ತಾವಲ್ಲ ಆ ಥರ ಅಲ್ಲ, ಇದೇ ಒಂಥರ ಡಿಫ್ರೆಂಟ್ ಕ್ಲಾತ್ ಇದು. ಬ್ಲೌಸ್ ಕಟ್ ಮಾಡೋದ್ರಲ್ಲೇ ಅಂದ್ಕೊಂಡೆ ಭಾರಿ ಕಷ್ಟ ಇದೆ ಇದು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅಂತ. ಇದಕ್ಕಿಂತ ಟಫ್ ಆಗಿರೋಂಥ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ, ತುಂಬ ತೆಳುವಿರೋ ಅಂಥವು. ಅವಾಗೆಲ್ಲ ಬರ್ತಿದ್ವಲ್ಲ ಪೇಪರ್ ಸಿಲ್ಕ್ ಥರ, ರಬ್ಬರ್ ಸಿಲ್ಕ್ ಥರ, ಆ ಥರದನ್ನೂ ಸಹಿತ ಸ್ಟಿಚ್ ಮಾಡಿದ್ದೀನಿ. ಬಟ್ ಇದೇನು ತೆಳುವಿಲ್ಲ ಸೀರೆ, ಬಟ್ ಸೀರೆನೇ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಇವಾಗೆಲ್ಲ ಇದೆ ಅಲ್ವಾ ಟ್ರೆಂಡಿಂಗಲ್ಲಿರೋ ಸ್ಯಾರಿಗಳು. ಇದು ಫಸ್ಟ್ ಬಂದಾಗ ತಗೊಂಡ್ರೆ ಒರಿಜಿನಲ್ ಕ್ಲಾತ್ ಸಿಕ್ಬಿಡುತ್ತೆ. ಆಮೇಲೆ ಸ್ವಲ್ಪ ಆದರೆ ಇದರಲ್ಲೇ ಡೂಪ್ಲಿಕೇಟ್ ಮಾಡಿಬಿಟ್ಟು ಕಮ್ಮಿ ರೇಟಿಗೆಲ್ಲ ಮಾರ್ತಿರ್ತಾರೆ. ಬಟ್ ನಾವು ಫಸ್ಟೇ ಬಂದಾಗಲೇ ತೊಗೊಂಡಿದ್ದು. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ಸ್ಯಾರೀಸೇ ಸಿಕ್ಕಿದೆ ನಮಗೆ. ಸ್ಯಾರಿ ಕಲ್ಲರಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿನೇ ತೊಗೊಂಡಿದ್ದು. ಈ ಥರ ಮಡಿಸ್ಬಿಟ್ಟು ಒಂದೇ ಸಲ ಕಟ್ ಮಾಡಿಕೊಂಡೆ. ಆನಂತರ ಲೈನಿಂಗ್ನ ಕಟ್ ಮಾಡೋದಕ್ಕೆ ಇಟ್ಕೊಂಡೆ. ಸೊ ಡಿಸೈನ್ ಏನೂ ಮಾಡ್ತಾಯಿಲ್ಲ, ಮಾಮೂಲಿಯಾಗಿ ಬ್ಲೌಸ್ ಬರುತ್ತಲ್ಲ ಲೈನಿಂಗ್ ಬ್ಲೌಸು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಬ್ಲೌಸ್ಗಳಿಗೂ ಡಿಸೈನ್ ಕಟ್ ಮಾಡಿ ಹೊಲ್ಕೊಂಡೆಲ್ಲ ಸಾಕಾಗಿ ಮಾಮೂಲಿ ಬ್ಲೌಸ್ನೇ ಸ್ಟಿಚ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಅಲ್ವಾ, ಹೆಚ್ಚು ಕಡಿಮೆ ಎಲ್ಲ ಥರದ್ದು ಡಿಸೈನ್ ಬ್ಲೌಸ್ನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬಟ್ ಎಲ್ಲ ಥರ ಡಿಸೈನು ಸ್ಟಿಚ್ ಮಾಡ್ಕೊಂಡು ಸಾಕಾಗಿ ಈಗ ಬರೀ ಮಾಮೂಲಿ ಬ್ಯಾಕ್ಗೆ ಸ್ಕ್ವೇರ್ ನೆಕ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮಾಮೂಲಿ ಬ್ಲೌಸ್ಗೆ ಕ್ಯಾನ್ವಾಸ್ನ ಯಾವ ರೀತಿ ಹಾಕಿ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ಈ ಬ್ಲೌಸಲ್ಲಿ ತೋರಿಸ್ತೀನಿ. ಮೊದಲಿಗೆ ಕುತ್ತಿಗೆ ಅಗಲನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕುತ್ತಿಗೆ ಅಗಲ 2.5 ತಗೋತೀನಿ, ಮತ್ತು ಕುತ್ತಿಗೆ ಮುಂಭಾಗ 7 ಸೆಂಟಿಮೀಟರು. ಸೊ 7 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ನ ಹಾಕ್ಕೋತಾ ಇದ್ದೀನಿ ಕುತ್ತಿಗೆ ಮುಂಭಾಗಕ್ಕೆ. ಭುಜಕ್ಕೆ 3.25 ತೊಗೊಂಡಿದ್ದೀನಿ. 3 ಬೇಕಾಗುತ್ತೆ, ಒಂದು 1/4 ಸೆಂಟಿಮೀಟರ್ ಸ್ಟಿಚಿಂಗಿಗೆಲ್ಲ ಹೋದರೂ 2.25 3 ಆದರೆ ಸಾಕು. ಹಾಗೆ ಕಂಕ್ಳನೂ 6 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಅಗಲನ ಜಾಸ್ತಿನೇ ಇಟ್ಕೊಂಡಿರ್ತೀನಿ ಮಾಮೂಲಿಗಿಂತ. ಸ್ವಲ್ಪ ದಿನ ಆದ ತಕ್ಷಣವೇ ಬ್ಲೌಸ್ ಹೋಗ್ಬಿಡ್ತವೆ. ಸೊ ಹಾಗಾಗಿ ಅಗಲನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಆನಂತರ ಶೇಪ್ನ ಹಾಕಿ ಕಂಕಳಕ್ಕೂ ಅಷ್ಟೇ 1 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಫಸ್ಟ್ ಶೇಪ್ನ ಹಾಕಿ, ಆನಂತರ 3/4 ಸೆಂಟಿಮೀಟರ್ಗೆ ಮುಂಭಾಗ ಶೇಪ್ನ ಹಾಕ್ತೀನಿ. ಸೊ 1 ಸೆಂಟಿಮೀಟರ್ ಮಾರ್ಕ್ ಮಾಡಿ 3.5 ಸೆಂಟಿಮೀಟರ್ಗೆ ಮೇಲ್ಗಡೆಗೆ ಮಾರ್ಕ್ ಮಾಡಿ ಶೇಪ್ನ ಹಾಕ್ತೀನಿ. ಸೊ ಮೇಲೆ ಕಂಕುಳದಿಂದ ಫಿಟ್ಟಿಂಗಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಹಾಕಿದ್ರೆ ಒಳ ಕಂಕುಳದ ಶೇಪ್ ಕರೆಕ್ಟಾಗಿ ಬರಬೇಕು. ಸೊ ಆ ರೀತಿ ಸ್ಟಿಚ್ನ ಮಾರ್ಕ್ನ ಮಾಡಿಕೊಂಡು ಬ್ಲೌಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಪಟ್ಟಿಗಿನ್ನೇನು ಮಾಮೂಲಿಯಾಗಿ 4 ಸೆಂಟಿಮೀಟರು ಮತ್ತು 3 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೋತೀನಿ. ಹಾಗೆಯೇ ಪಟ್ಟಿನೂ ಮಾರ್ಕ್ ಮಾಡಿಕೊಂಡು ಡಾಟ್ಸ್ನ ಹಾಕೋದಕ್ಕೆ ಮೇಲ್ಗಡೆ ಸೆಂಟರಿಂದ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸೈಡ್ಗೆ ಫಸ್ಟು 3.5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು 1 ಸೆಂಟಿಮೀಟರ್ಗೂ ಡಾಟ್ ಹಾಕೋದಕ್ಕೆ ಮಾರ್ಕ್ ಮಾಡಿಕೊಂಡು ಶೇಪ್ನ ಹಾಕ್ಕೋತೀನಿ. ಸೊ ಕೆಳಗಡೆಯಿಂದ 2.5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಆನಂತರ ಶೇಪ್ ಹಾಕೋದು.
ಕಂಕಳದ ಶೇಪ್ನೂ ಅಷ್ಟೇ ಈ ಮೊದಲನೇ ಡಾಟ್ ಹಾಕಿರ್ತೀವಲ್ವ, ಸೊ ಅದಕ್ಕೆ ಕರೆಕ್ಟಾಗಿ ಶೇಪ್ನ ಹಾಕಬೇಕು. ಆನಂತರ ಸೈಡ್ಗೆ 1.5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಮತ್ತು 2 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಸೈಡಿಂದು ಇದನ್ನೇನು ಡಾಟ್ನೇನು ಸ್ಟಿಚ್ ಮಾಡ್ಕೊಳಲ್ಲ, ಅದು ಜಾಸ್ತಿ ಬಂತು ಅಂತಂದಾಗ ಮಾತ್ರ ಸ್ಟಿಚ್ ಮಾಡ್ಕೋತೀನಿ. ಸೊ ಈ 3 ಡಾಟ್ಗಳು ನೀಟಾಗಿ ಕೂತ್ರೆ ಸಾಕು. ಸೊ ಕಟ್ಟಿಂಗ್ ಒಂದು ನೀಟಾಗಿ ಕಲ್ತ್ಕೊಂಡ್ರೆ ಸ್ಟಿಚಿಂಗ್ ಏನು ಈಸಿಯಾಗಿ ಮಾಡ್ಕೋಬಹುದು. ಸೊ ಕಟ್ಟಿಂಗ್ ನೀಟಾಗಿ ಮಾಡ್ಕೋಬೇಕಷ್ಟೇ. ಮೊದಲಿಗೆ ಹೊರಭಾಗದ್ದು ಒಂದು ಪೀಸ್ನ ಕಟ್ ಮಾಡಿಕೊಂಡು ಆನಂತರ ಮುಂಭಾಗದ ಶೇಪ್ನ ಕಟ್ ಮಾಡ್ಕೋತೀನಿ. ಸೊ ಲೈನಿಂಗ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಬ್ಲೌಸ್ ಮೇಲೆ ಹಾಕ್ಕೊಂಡು ಅದರ ಅಳತೆ ಹಂಗೆ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿದೆ ಲೈನಿಂಗು ಮತ್ತು ಬ್ಲೌಸ್ ಪೀಸ್ನು. ಸೊ ಈಗ ಸ್ಕ್ವೇರ್ ನೆಕ್ಕಿಗೆ ಬ್ಯಾಕ್ ನೆಕ್ನ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಕ್ವೇರ್ ನೆಕ್ ಅಷ್ಟೇ, ಡಿಸೈನ್ ಏನೂ ಇಲ್ಲ. ಸೊ ಸ್ಕ್ವೇರ್ ನೆಕ್ಕಿಗೆ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ನ ರೆಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಡೀಪಾಗಿರಲಿ ಅಂತ ಅಂದ್ಬಿಟ್ಟು. ಹೆಚ್ಚು ಕಡಿಮೆ ಒಂದು 10 ಸೆಂಟಿಮೀಟರ್ನಷ್ಟು ಡೀಪ್ನ ತೊಗೊಂಡಿದ್ದೀನಿ. ನನ್ನ ಬ್ಲೌಸ್ನ ಉದ್ದ 14.5 ಸೆಂಟಿಮೀಟರು. ಸೊ ಹಾಗಾಗಿ ಕೆಳಗಡೆಗೆ 4.5 ಸೆಂಟಿಮೀಟರ್ ಬಿಟ್ಟು 10 ಸೆಂಟಿಮೀಟರ್ಗೆ ಡೀಪ್ನ ತೊಗೊಂಡಿದ್ದೀನಿ. ಆನಂತರ ಕರೆಕ್ಟು ಬ್ಯಾಕ್ ಸೈಡಿಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಸೊ ಅದನ್ನೆಲ್ಲ ಲೈನಿಂಗೆಲ್ಲ ಹಾಕಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕ್ಯಾನ್ವಾಸ್ನ ಸೆಂಟರಿಗೆ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ನ ಇಡ್ತಾ ಇದ್ದೀನಿ. ಸೊ ಹಾಕಿ ಪಿನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾನ್ವಾಸ್ ಎಲ್ಲ ರೆಡಿ ಮಾಡಿದ ಮೇಲೆ ನೀಟಾಗಿ ಅಳತೆನ ನೋಡ್ಕೋಬೇಕು, ಭುಜದ್ದು ಮತ್ತು 2 ಸೈಡು ಕರೆಕ್ಟಾಗಿ ಸೆಂಟರಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಕ್ಯಾನ್ವಾಸ್ನ ಹಾಕ್ಬಿಟ್ಟು ಕ್ಯಾನ್ವಾಸ್ನ ಅಡ್ಜಸ್ಟ್ ಮಾಡಿ ಒಳಗಡೆನೆ ಬರುವಂತೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಕ್ಯಾನ್ವಾಸ್ ಹಾಕಿದ್ರೆ ನೀಟಾಗಿ ಕೆಲಸನೂ ಮುಗಿಯುತ್ತೆ. ಸೊ ಈ ಪೈಪಿಂಗು ಎಮ್ಮಿಂಗು ಎಲ್ಲ ಮಾಡೋದಕ್ಕಿಂತ ಈ ರೀತಿ ಕ್ಯಾನ್ವಾಸಲ್ಲಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ತುಂಬಾ ಬ್ಲೌಸ್ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಬಟ್ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಂಡು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ.
ನಾನಿಲ್ಲಿ ಕುತ್ತಿಗೆ ಅಗಲ ಅದನ್ನೆಲ್ಲ ಜಾಸ್ತಿ ಏನು ತೊಗೊಂಡಿಲ್ಲ. ಮಾಮೂಲಿ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡ್ತೀನೋ ಅದೇ ರೀತಿಯೇ ಕಟ್ ಮಾಡ್ಕೊಂಡಿರೋದು. ಅಳತೆ ಮಾಡಿದಾಗಲೇ ನೀವು ನೋಡಿದ್ದೀರಾ. ಫ್ರಂಟು ಮಾಮೂಲಿಯಾಗಿ ಲಾಂಗ್ ನೆಕ್ಕು, ಬ್ಯಾಕಿಗೆ ಬೋಟ್ ನೆಕ್ ಥರ ಸ್ಟಿಚ್ ಮಾಡ್ತಾರಲ್ಲ, ಸೊ ಆ ಥರದ್ದು ಸ್ಟಿಚ್ ಮಾಡಿದಾಗ ಡಿಸೈನ್ ಬೇಕಾದರೆ ಯಾವ ರೀತಿನಾದರೂ ನಾವು ಡಿಸೈನ್ ಇಟ್ಕೋಬಹುದು. ಕುತ್ತಿಗೆ ಅಗಲನ ಅವಾಗೆಲ್ಲ ಜಾಸ್ತಿ ತೊಗೋಬೇಕು, ಬಟ್ ಇದನ್ನು ಆ ರೀತಿ ಅಲ್ಲ. ಮಾಮೂಲಿ ಬ್ಲೌಸ್ಗೆ ಯಾವ ರೀತಿ ತೊಗೊಂಡಿದ್ದೀನಿ ಅದೇ ರೀತಿ ಕುತ್ತಿಗೆ ಅಗಲ ಎಲ್ಲದನ್ನು ತೊಗೊಂಡಿರೋದು. ಸೊ ಅದಕ್ಕೇ ಕರೆಕ್ಟಾಗಿ ಕ್ಯಾನ್ವಾಸ್ನ ಹಾಕ್ತಾಯಿದ್ದೀನಿ. ಸೊ ಕ್ಯಾನ್ವಾಸ್ನೂ ಅಷ್ಟೇ ಜಾಸ್ತಿ ಅಗಲ ತೊಗೊಂಡಿರಲ್ಲ. 2.5 ಸೆಂಟಿಮೀಟರ್ ಕುತ್ತಿಗೆ ಅಗಲ ತೊಗೊಂಡಿರ್ತೀವಲ್ವ, ಸೊ ಅದರಷ್ಟೇ 5 ಸೆಂಟಿಮೀಟರ್, ಅದರ ಡಬಲ್ ಅಂದರೆ 5 ಸೆಂಟಿಮೀಟರ್ ಕ್ಯಾನ್ವಾಸ್ನ ತೊಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋದು. ಸೊ ಕ್ಯಾನ್ವಾಸ್ನ ಒಳಗಡೆಗೆ ಮಡಿಸ್ಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ಕೂರುತ್ತೆ ಅಂದ್ಬಿಟ್ಟು. ಸೊ ಈ ಸ್ಟಿಚ್ ಹಾಕ್ಬಿಟ್ಟು ಒಳಗಡೆ ಏಮಿಂಗ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಬ್ಲೌಸ್ದು. ಸೊ ಬ್ಲೌಸ್ ಇಷ್ಟೊಂದು ಜಾರಾಡುತ್ತೆ, ಬ್ಯಾಕ್ ಡೀಪ್ ನೆಕ್ಕೆಲ್ಲ ಯಾವ ರೀತಿ ಬರುತ್ತೋ ಅಂತ ಒಂಥರ ಟೆನ್ಷನ್ ಆಗಿತ್ತು. ಬಟ್ ಈ ರೀತಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರೋದ್ರಿಂದ ತುಂಬಾ ಈಸಿಯಾಗಿ ತುಂಬಾ ನೀಟಾಗಿ ಬಂತು ಬ್ಲೌಸು. ಈ ಥರ ಬಟ್ಟೆ ಇರೋವಂಥ ಬ್ಲೌಸ್ ಪೀಸ್ಗಳು ಏನಾಗುತ್ತೆ ಅಂದರೆ ಕುತ್ತಿಗೆ ಅಗಲ ಅವೆಲ್ಲ ಜಾಸ್ತಿ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಕರೆಕ್ಟು ಮೆಷರ್ಮೆಂಟಿಗೆ ಬರೋಲ್ಲ, ಕಡಿಮೆ ಇಟ್ಕೊಂಡಿದ್ರು ಅಗಲ ಆಗಿಬಿಡ್ತವೆ. ಸೊ ಈ ರೀತಿ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಸೊ ಕ್ಯಾನ್ವಾಸ್ ಎಲ್ಲ ಅಡ್ಜಸ್ಟ್ ಆದಮೇಲೆ ಫ್ರಂಟಿಂದೆಲ್ಲ ರೆಡಿ ಮಾಡಿ ಬ್ಲೌಸ್ನ ರೆಡಿ ಮಾಡಿಕೊಂಡೆ. ಈ ಸ್ಯಾರಿದು ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ, ಸೊ ಸ್ಯಾರಿಲಿ ಬಾರ್ಡರ್ ಹಿಂಗೆ ಕೊಟ್ಟಿದ್ದಾರಲ್ವಾ, ಸೊ ಬಾರ್ಡರ್ಗೆ ಫಾಲ್ ಹಾಕೋದು ಪ್ರಾಬ್ಲಮ್ಮು. ಸ್ಟಿಚ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ 2 ಸೈಡು ಎಮ್ಮಿಂಗೆ ಮಾಡಿಕೊಂಡೆ ಫಾಲ್ ಹಾಕೋದಕ್ಕೆ. ಸೊ ಸ್ವಲ್ಪ ದೂರ ಹೆಂಗೋ ನಿಧಾನಕ್ಕೆ ಟ್ರೈ ಮಾಡೋಣ ಅಂತ ಹೋಗ್ಬಿಟ್ಟು ಸೂಜಿ ಬೇರೆ ಕಟ್ಟಾಯಿತು. ಆನಂತರ ಇದಾಗೋದು ಕೆಲಸ ಅಂದ್ಬಿಟ್ಟು 2 ಸೈಡು ಎಮ್ಮಿಂಗ್ ಮಾಡಿಕೊಂಡೆ. ಸ್ಲೀವ್ ಸೈಡು ಅಷ್ಟೇ, ಫ್ರಂಟಿಗೆ ಸ್ಲೀವಲ್ಲಿ ಸ್ವಲ್ಪ ಡಿಸೈನ್ ಬಂದಿತ್ತಲ್ಲ, ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದೇ ಪ್ರಾಬ್ಲಮ್ ಆಗಿತ್ತು. ಸೈಡಲ್ಲಿ ಬಾರ್ಡರ್ ಕೆಳಗಡೆ ಸ್ವಲ್ಪ ಒಂದು 1/4 ಸೆಂಟಿಮೀಟರ್ಗಿಂತಲೂ ಕಡಿಮೆ ಜಾಗ ಸಿಕ್ತು. ಸೊ ಆ ಟೈಮಲ್ಲಿ ಇದಕ್ಕೆ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ನ ಮಡಿಸಿ ಸ್ಟಿಚ್ ಮಾಡಿಕೊಂಡೆ. ಸೊ ಬ್ಲೌಸ್ಗೂ ಅಷ್ಟೇ ಲೈನಿಂಗ್ ಸೇರಿಸೋದು ಭಾರಿ ಕಷ್ಟನೇ. ಸೊ ಈ ಡಿಸೈನು ಸೈಡ್ದು ಚೆನ್ನಾಗಿದೆ, ಬಟ್ ಸ್ಟಿಚ್ ಮಾಡ್ಕೋಬೇಕಾದ್ರೆ ಪ್ರಾಬ್ಲಮ್ಮು. ನೋಡಿ ಈ ರೀತಿ ಗಮ್ಮಾಗಿ ಅಂಟಿಸಿದ್ದಾರೆ, ಅದು ಹಾಗಾಗಿ ಈ ರೀತಿ ಎಲ್ಲ ಬಿಟ್ಕೊತಾ ಇದೆ ಕೆಳಗಡೆ ಸೈಡಿಂದು. ಸೊ ಅದಕ್ಕೆ ನಾವು ಒಳ್ಳೆ ಕ್ವಾಲಿಟಿ ನೋಡಿಬಿಟ್ಟು ತಗೋಬೇಕು ಅನ್ನೋದು. ಸೊ ಇದ್ರ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ಸ್ಯಾರಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ತುಂಬಾ ಶೈನಿ ಆಗಿದೆ ಸ್ಯಾರಿ ಅಂತೂ. ಸೊ ಬ್ಲೌಸಿಂದು ನೋಡಿ ಲೈನಿಂಗ್ನ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂದ್ಬಿಟ್ಟು, ಬ್ಲೌಸ್ ಡಿಸೈನ್ ಕೆಳಗಡೆ ಒಂದು 1/4 ಸೆಂಟಿಮೀಟರ್ಗಿಂತಲೂ ಕಡಿಮೆ ಜಾಗ ಇತ್ತು. ಸೊ ಅದಕ್ಕೇ ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆಗೆ ಸೇರಿಸಿ ಲೈನಿಂಗ್ನ ಹಾಕಿದ್ದೀನಿ. ನಿಜವಾಗ್ಲೂ ಸ್ವಲ್ಪ ತಿಳ್ಕೊಂಡು ಸ್ಟಿಚ್ ಮಾಡೋದಕ್ಕಿಂತ ಬೆಟರು. ನೋಡಿ ಒಂದು 1/4 ಸೆಂಟಿಮೀಟರ್ಗಿಂತಲೂ ಕಡಿಮೆ ಇದೆ. ಸೊ ಅಲ್ಲಿಗೆ ಬಾರ್ಡರ್ಗೆ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ನ ಮಡಿಸಿ ಹಾಕಿದ್ದೀನಿ. ಸೊ ಇಲ್ಲಿ ಸ್ಟಿಚ್ ಕಾಣಿಸ್ತಿದೆ, ಮುಂದೆ ಹೋಗ್ತಾ ಸ್ಟಿಚ್ಚೇ ಕಾಣೋಲ್ಲ. ಸೊ ಆ ರೀತಿ ಸ್ಟಿಚ್ ಮಾಡಿಕೊಂಡೆ. ಈ ಥರ ಬ್ಲೌಸ್ಗಳ್ನ ಸ್ಟಿಚ್ ಮಾಡ್ತಾ ಇದ್ರೇ ಒಂದು ಎಕ್ಸ್ಪೀರಿಯೆನ್ಸ್ ಸಿಗೋದು, ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು. ಸೊ ಬ್ಯಾಕ್ಗೆ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಕ್ಯಾನ್ವಾಸ್ ಹಾಕಿರೋದು, ಎಷ್ಟು ನೀಟಾಗಿ ಏಮಿಂಗ್ ಮಾಡಿರೋದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಸೊ ಫ್ರಂಟಿಗೆಲ್ಲ ಏನು ಕ್ಯಾನ್ವಾಸ್ ಹಾಕಿಲ್ಲ, ಮಾಮೂಲಿ ಮಡಿಸಿ ಹೊಲ್ದಿದ್ದೀನಿ ಅಷ್ಟೇ. ಸೊ ಬ್ಯಾಕಿಗೆ ಮಾತ್ರ ಕ್ಯಾನ್ವಾಸ್ ಹಾಕಿರೋದು, ಎಷ್ಟು ನೀಟಾಗಿ ಬಂದಿದೆ ಬ್ಲೌಸು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.